ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಸೊಪ್ಪು ಸಾರಿಗೆ ಮೆಂತ್ಯ ಸೊಪ್ಪು, ನಾನು ಸ್ವಲ್ಪ ಎಳೆ ಕಡ್ಡಿ ಇರೋದು ಮೆಂತ್ಯ ಸೊಪ್ಪನ್ನು ಬಿಡಿಸ್ಕೊಂಡಿದ್ದೀನಿ. ಅದಕ್ಕೆ ಬೇಕಾಗಿರೋದು ಹಸಿಮೆಣ್ಸಿನ್ಕಾಯಿ, ಈರುಳ್ಳಿ, ಬೆಳ್ಳುಳ್ಳಿ, ಸ್ವಲ್ಪ ಕಾಯಿ, ಟೊಮೊಟೊ 2. ಇದನ್ನು ಹೆಸರುಬೇಳೆ, ದಾಲಿಗೆ ಹೆಸರುಬೇಳೆ ಹಾಕ್ತಾಯಿದ್ದೀನಿ ನಾನು. ಹೆಸರುಬೇಳೆ ಅದರಲ್ಲಿ 1 ಕಪ್, 1.5 ಕಪ್ಪು ಹೆಸರುಬೇಳೆ ಹಾಕಿ ತೊಳೆದಿಟ್ಕೊಂಡಿದ್ದೀನಿ. ಈಗ ಅದು ಒಗ್ಗರಣೆಗೆ, ಈರುಳ್ಳಿ ಬೆಳ್ಳುಳ್ಳಿ ಒಗ್ಗರಣೆಗೆ ಈಗ ಎಲ್ಲನೂ ಟೊಮೊಟೊ, ಮೆಣಸಿನ್ಕಾಯಿ, ಕಾಯಿ ಎಲ್ಲವನ್ನು, ಈರುಳ್ಳಿ ಎಲ್ಲವನ್ನು ಕುಕ್ಕರ್ಗೆ ಹಾಕ್ಕೊಂಡೆ. ಸೊಪ್ಪನ್ನು ಕುಕ್ಕರ್ಗೆ ಹಾಕ್ಕೊತಾ ಇದ್ದೀನಿ. ಸೊಪ್ಪು ನೋಡಿ, ಮೆಂತ್ಯ ಸೊಪ್ಪು ಎಳೆ ಕಡ್ಡಿನ ಬಿಡಿಸ್ಕೊಳ್ಳಿ, ಬಲ್ತಿರೋದು ಬೇಡ. ಎಳೆ ಕಡ್ಡಿನ ಬಿಡಿಸ್ಕೊಂಡು ಹಾಕ್ಕೊಂಡು ಪೂರ್ತಿಯಾಗಿ ನೀಟಾಗಿ ಹಾಕ್ಕೊಳ್ಳಿ. ಹಾಕ್ಕೊಂಡು 1 ಕಟ್ಟು, ಜಾಸ್ತಿ ಹಾಕಬಾರ್ದು, ಒಂದೇ ಕಟ್ಟು. 1 ಕಟ್ಟು ಹಾಕ್ಕೊಂಡು ಸ್ವಲ್ಪ ಜೀರಿಗೆ ಹಾಕ್ಕೊಳ್ಳಿ, ಒಂದು ಅರ್ಧ ಸ್ಪೂನ್ ಜೀರಿಗೆ ಹಾಕ್ಕೊಂಡು ಈಗ ನೀರು ಹಾಕಿ, 1 ಚಮಚ ನೀರು ಹಾಕಿ, ಜಾಸ್ತಿ ಹಾಕಿಬಿಡಿ. ವಿಜಿಲ್ ಬಂದಾಗ ಮೇಲೆ ಬಂದುಬಿಡತ್ತೆ. ವಿಜಿಲ್ ಮೇಲೆಲ್ಲ 1 ಚಮಚ ಸಾಕು. ಅದನ್ನು ಮುಚ್ಕೊಂಡು ವಿಜಿಲ್ ಹಾಕಿ ಅದನ್ನು ಒಂದು 3 ವಿಜಿಲ್ 4 ವಿಜಿಲ್ ಬರಲಿ. ಇವಾಗ ವಿಜಿಲ್ ಬಂತು. ವಿಜಿಲ್ ಬಂದಾದಮೇಲೆ, ವಿಜಿಲೆಲ್ಲ ಹೋದ್ಮೇಲೆ ಅದನ್ನು ಓಪನ್ ಮಾಡಿಕೊಂಡು ನೋಡಿ. ಅದನ್ನು ಡೈರೆಕ್ಟಾಗಿ ಮಸ್ಕೊಳ್ಬೋದು, ಇಲ್ಲಾಂದರೆ ಮಿಕ್ಸಿಗೆ ಹಾಕ್ಕೊಳ್ಬೋದು. ಲೈಟಾಗಿ ಹಾಕ್ಕೊಳ್ಬೇಕು, ಜಾಸ್ತಿ ಪೇಸ್ಟ್ ಮಾಡಬಾರ್ದು. ಲೈಟಾಗಿ ಇದು ಮಾಡಿಕೊಂಡು ಇವಾಗ ಒಗ್ಗರಣೆಗೆ ಪಾತ್ರೆ ಇಟ್ಕೊಂಡು ತುಪ್ಪ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ದಾಲಿಗೆ, ಮೆಂತ್ಯ ಸೊಪ್ಪಿನ ದಾಲಿಗೆ ನೀವು ತುಪ್ಪ ಒಗ್ಗರಣೆ ಮಾಡಿದ್ರೆ ಚೆನ್ನಾಗಿರುತ್ತೆ. ಸಾಸಿವೆ, ಈರುಳ್ಳಿ, ಬೆಳ್ಳುಳ್ಳಿ ಎಲ್ಲನೂ ಒಗ್ಗರಣೆ ಹಾಕ್ಕೊಳ್ಳಿ. ಒಣಮೆಣ್ಸಿನ್ಕಾಯಿ, ಕರಿಬೇವು, ಒಣಮೆಣ್ಸಿನ್ಕಾಯಿ ಒಂದು 3 ಒಣಮೆಣ್ಸಿನ್ಕಾಯಿ, ಬ್ಯಾಡಗಿ ಆಗಲಿ ಇಲ್ಲ ಖಾರದ್ದಾಗಲಿ. ಖಾರದ್ದು ಹಾಕ್ಕೊಂಡ್ರೆ ಖಾರ ಆಗಿಬಿಡತ್ತೆ, ಯಾಕಂದರೆ ಆಲ್ರೆಡಿ ಹಸಿಮೆಣ್ಸಿನ್ಕಾಯಿ ಹಾಕಿರ್ತೀವಿ. ಸ್ವಲ್ಪ ಜೀರಿಗೆ ಹಾಕ್ಕೊಳ್ಳಿ. ಹಸಿಮೆಣ್ಸಿನ್ಕಾಯಿ ಹಾಕಿರ್ತೀವಲ್ಲ, ಖಾರ ಆಗಿಬಿಡತ್ತೆ. ಅದಕ್ಕೆ ಬ್ಯಾಡಗಿ ಮೆಣ್ಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ. ಈಗ ನೋಡಿ, ಇಷ್ಟು ತರ್ತರಿಯಾಗಿರಬೇಕು ರುಬ್ಬಿರೋದು. ಜಾಸ್ತಿ ನೈಸ್ ಆಗಿಬಿಟ್ರೆ ಚೆನ್ನಾಗಿರಲ್ಲ. ಇಷ್ಟಿರಬೇಕು. ಸ್ವಲ್ಪ ಖಾರ ಇದ್ದರೂ ನಡೆಯುತ್ತೆ, ಮಕ್ಕಳೆಲ್ಲ ತಿನ್ನಲ್ಲ ಅಂತ ಒಂದು ಮೀಡಿಯಮ್ ಅದರಲ್ಲಿ ಮಾಡ್ತೀನಿ ನಾನು. ನೀವು ನೋಡಿ, ಒಂದು ಸ್ಪೂನು, 1.5 ಸ್ಪೂನು ನಿಮಗೆ ರುಚಿಗೆ ಎಷ್ಟು ಕ್ವಾಂಟಿಟಿ ನೋಡಿಕೊಂಡು ನೀವು ಉಪ್ಪು ಹಾಕ್ಕೊಳ್ಳಿ, ಆಯಿತಾ. ನಾನಿವಾಗ ಹೆಚ್ಚು ಕಮ್ಮಿ ನಾನು ಆ ಸ್ಪೂನಲ್ಲಿ 2 ಸ್ಪೂನ್ ಉಪ್ಪು ಹಾಕ್ತೀನಿ ಯಾವಾಗೂ. ಸ್ವಲ್ಪ ಅರಿಶಿನ, ಒಂದು 1/4 ಸ್ಪೂನ್, ಒಂದು ಸ್ವಲ್ಪ ಅರಿಶಿನ ಹಾಕ್ಕೊಂಡು ಚೆನ್ನಾಗಿ ತಿರುತ್ತಾ ಇರಬೇಕು. ಬೇಳೆದಲ್ವ ಅದು ತಳತ್ತು ಬಿಡುತ್ತೆ, ತಿರುತ್ತಾ ಇರಬೇಕು. ಈಗ ರೆಡಿ ಆಯಿತು. ಕ್ಲೋಸ್ ಮಾಡಿಡಿ. ಈಗ ನೀವೊಂದು ತಟ್ಟೆಗೆ ರೈಸ್ನ ಹಾಕ್ಕೊಂಡು, ಸಾಂಬಾರು ಹಾಕ್ಕೊಂಡು ಟೇಸ್ಟ್ ಮಾಡಿ ನೋಡಿ, ಚೆನ್ನಾಗಿರುತ್ತೆ. ಅದಕ್ಕೆ ಬೇಕಂದರೆ ನೆಂಚ್ಕೊಳ್ಳೋಕ್ಕೆ ಹಪ್ಳನ ಸೈಡಿಗೆ ನೆಂಚ್ಕೋಬೋದು, ಅಷ್ಟೇ.